ಸರ್ ಫಸ್ಟು H1N1 ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ವೆದರ್ ಕಂಡೀಷನ್ ಚೇಂಜ್ ಆಗ್ತಿದ್ದಾಗೆ ಗಂಟು ನೋವು ಬರುತ್ತೆ, ಶೀತ ಸ್ಟಾರ್ಟ್ ಆಗುತ್ತೆ, ಜ್ವರ ಬರುತ್ತೆ. ಸರ್ ಫಸ್ಟ್ ಎಷ್ಟು ಪ್ರಕರಣಗಳು ಜಾಸ್ತಿ ಆಗಿದೆ, H1N1 ಬರೋಕ್ಕೆ ಕಾರಣ ಏನು ಸರ್? ಫಸ್ಟ್ ಮೊದಲಿಗೆ ಇಟ್ಸ್ ಎ ಕಾಮನ್ ಫ್ಲೂ ಅಂತೀವಿ ನಾವು ಯಾವಾಗಲೂ ಕೂಡ. ಇನ್ಫ್ಲೂಯೆನ್ಸಾ ಕಾಯಿಲೆ ಇಟ್ಸ್ ಎ ವೈರಲ್ ಡಿಸೀಸ್, ರೆಸ್ಪಿರೇಟರಿ ವೈರಸ್. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಈ ಕಾಯಿಲೆ ಸಾಂಕ್ರಾಮಿಕ ರೋಗ. ಈ ಸೀಸನ್ನಾಗಿ ಮಳೆಗಾಲ ಚಳಿಗಾಲದಲ್ಲಿ ಯಾವತ್ತೂ ಕೂಡ ವೈರಸ್ಗಳಿಗೆ ಅನುಕೂಲಕರವಾದ ವಾತಾವರಣ. ಅವು ಮಲ್ಟಿಪ್ಲೈ ಆಗ್ತವೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತವೆ. ಏನಂದರೆ ಈ ಟೈಮ್ನೊಳಗೆ ಜಾಸ್ತಿ ಆಗುತ್ತೆ. ಥ್ರೂ ಔಟ್ ದಿ ಇಯರ್ ಫ್ಲೂ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಈ ಸ್ಟ್ರೈನ್ ಇದೆಯಲ್ಲ H1N1, ಇದನ್ನು ಆಕ್ಚುಲಿ ಸ್ವೈನ್ ಫ್ಲೂ ಅನ್ನೇವು ನಾವು. ಹಂದಿ ಜ್ವರ ಬರ್ಲಿಕ್ಕೆ ಕಾರಣ ಇದೇ ವೈರಸ್ಸೇನೆ. ಸೊ ಈ ಸೀಸನ್ನೊಳಗೆ ಡೆಫಿನೆಟ್ಲಿ ಜಾಸ್ತಿ ಆಗಿದೆ. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದರ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಈಗ 4500 ಮೇಲೆ ಹೊರಟೋಗಿದೆ. ಆದ್ದರಿಂದ ದಯವಿಟ್ಟು ಎಚ್ಚರವಾಗಿರಿ. ಯಾಕಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಈ ವೈರಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ಪ್ರಿವೆಂಟ್ ಮಾಡ್ಬೋದು. ಇವತ್ತಿನ ನಮ್ಮ ಡಿಸ್ಕಷನ್ ಮೇಯ್ನ್ಲಿ ಜನಕ್ಕೆ ಅಷ್ಟೇ. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ತುಂಬ ಇದರಿಂದ ಪ್ರಾಣ ಹೋಗ್ಬಿಡುತ್ತೆ ಅನ್ನೋ ರೀತಿಯ ಇದು ಬೇಡ. ಭಯಭೀತರಾಗಬೇಡಿ, ಆದರೆ ಎಚ್ಚರಿಕೆಯನ್ನು ವಹಿಸಿ. ನಿರ್ಲಕ್ಷ್ಯ ಮಾಡಿಬಿಟ್ರೆ ಅಯ್ಯೋ ನಂಗೆ ಜ್ವರ ಬಂತು ಬಿಡಿ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಡೋಲೋ 659 ಅದು ಮಾಡಬಾರ್ದು. ಆ ತರ ಇವಾಗೆಲ್ಲ ಮಾಡೋದೇ ಹಾಗೆ. ನಾವಾದ್ರೂ ಅಷ್ಟೇ ಅಲ್ವಾ? ಹೌದು. ಸೆಲ್ಫ್ ಡಯಾಗ್ನೋಸಿಸ್, ಸೆಲ್ಫ್ ಮೆಡಿಕೇಶನ್ ಎರಡೂ ಕೂಡ ಡೇಂಜರಸ್. ತಾವೇ ಸ್ವಂತ ಡಯಾಗ್ನೋಸ್ ಮಾಡ್ಕೊಂಡ್ಬಿಡೋದು, ಇದೇನು ಬಿಡಿ ಆರ್ಡಿನರಿಗೆ ನೆಗಡಿ ಕೆಮ್ಮು ಅಂತ. ಸೊ 2-3 ದಿನ ಆದಮೇಲೆ ನೆಗ್ಲೆಕ್ಟ್ ಮಾಡಿದರೆ ಇದು ನೆಕ್ಸ್ಟ್ ಕಾಂಪ್ಲಿಕೇಶನ್ ನ್ಯೂಮೋನಿಯಾ. ಸೊ ನ್ಯೂಮೋನಿಯಾ ಆದರೆ ನಿಮಗೆ ಪ್ರಾಣಕ್ಕೆ ಅಪಾಯ ಬರುತ್ತೆ.